ನಿನ್ನೆಯ ಪ್ರವಚನದಲ್ಲಿ ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ವಾಯುಪುರಾಣ ನಿರೂಪಣೆ ಮಾಡೋದನ್ನು ನಾವು ನೋಡ್ತಾ ಬಂದ್ವಿ. ಗುರುಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಗವನ್ನು ಅನುಷ್ಠಾನ ಮಾಡಲೇಬೇಕು. ಯೋಗಾನುಷ್ಠಾನ ಇಲ್ಲದೇನೆ ಮೋಕ್ಷಕ್ಕೆ ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬನೂ ಕೂಡ ಯಥಾಶಕ್ತಿಯಾಗಿ ತನ್ನ ಕೈಲಾದಂತೆ ಯೋಗಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ನಿನ್ನೆ ಪ್ರವಚನದಲ್ಲಿ ನೋಡಿದ್ವಿ. ಅದರ ಜೊತೆಗೇ ಯೋಗಿಗಳು ಮಾಡುವಂತಹ ತಪ್ಪಿನಿಂದ ಅವರಿಗೇನು ಸಮಸ್ಯೆಗಳಾಗತ್ತೆ, ಅದಕ್ಕೆ ಏನು ಪರಿಹಾರ ಮಾಡಿಕೊಳ್ಬೇಕು, ಇಂತಹ ವಿಚಾರಗಳು ಕೂಡ ಪುರಾಣದಲ್ಲಿ ಬಂದಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಇಂತಹ ಯೋಗಿಯ ಯೋಗ ಸಾಧನೆಯ ಫಲ ಏನು? ಯೋಗಾನುಷ್ಠಾನ ಅಂದರೆ ಅದು ಬಹಳ ಕಷ್ಟವಾಗಿರುವಂತಹ ಒಂದು ಮಾರ್ಗ. ತನ್ನ ದೇಹವನ್ನು ದಂಡಿಸಬೇಕಾಗತ್ತೆ, ತನ್ನ ಅಪೇಕ್ಷೆಗಳನ್ನೆಲ್ಲ ಕೈ ಬಿಡಬೇಕಾಗತ್ತೆ. ಇಷ್ಟೆಲ್ಲ ಮಾಡಿ ಒಬ್ಬ ಯೋಗ ಮಾರ್ಗದಲ್ಲಿ ಬಂದ ಅಂತಾದರೆ ಅವನಿಗೆ ಸಿಗುವಂತಹ ಫಲ ಏನು ಅಂತಂದರೆ ಅದೇ ಬ್ರಹ್ಮದರ್ಶನ, ಪರಮಾತ್ಮನನ್ನು ದರ್ಶನ ಮಾಡೋದು. ಭಗವಂತನನ್ನು ಯಾವ ರೀತಿಯಾಗಿ ಕಾಣ್ತಾನೆ, ಯಾವ ರೀತಿಯಾಗಿ ದೇವರು ಯೋಗಿಗೆ ಕಾಣಿಸ್ಕೊಳ್ತಾನೆ ಅಂತ ಹೇಳಿ ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಗೋಭಿರ್ಮಹೀ ಸಂಯತತೆ ಪತತ್ರಿಣಂ ಮಹಾತ್ಮಾನಂ ಪರಮಮತಿಂ ವರೇಣ್ಯಂ ಕವಿಂ ಪುರಾಣ ಮನುಷಾಸಿತಾರಂ ಸೂಕ್ಷ್ಮಾಚ್ಚ ಸೂಕ್ಷ್ಮಂ ಮಹತೋ ಮಹಾಂತಂ ಯೋಗೇನ ಪಶ್ಯಂತಿ ನ ಚಕ್ಷುಷಾ ತಂ ನಿರಿಂದ್ರಿಯಂ ಪುರುಷಂ ರುಕ್ಮವರ್ಣಂ. ಭಗವಂತ ಎಂಥವನು, ಅಂಥವನನ್ನು ಹೇಗೆ ನೋಡ್ತಾರೆ ಅಂತ ಹೇಳ್ತಾರೆ. ಇಡೀ ಭೂಮಿಯೇ ಅಂದರೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಜ್ಞಾನಿಗಳು ಕೂಡ ಭಗವಂತನನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ. ಭಗವಂತ ಗರುಡಾರೂಢನಾಗಿದ್ದಾನೆ, ಅವನು ಸರ್ವೋತ್ತಮನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಪುರಾಣಂ ಅನಾದಿ ಪುರುಷ, ಪ್ರಪಂಚದ ಅಸ್ತಿತ್ವ ಬರೋಕ್ಕಿಂತ ಮುಂಚೆನೂ ಕೂಡ ಇದ್ದವನು, ಪ್ರಳಯ ಕಾಲದಲ್ಲೂ ಕೂಡ ಇದ್ದಂಥವನು. ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಭಗವಂತ ಇದ್ದ, ಹಾಗಾಗಿ ಅವನು ಸರ್ವೋತ್ತಮ ಅಂತ ತೀರ್ಮಾನ ಆಗುತ್ತೆ. ಅನುಶಾಸಿತಾರಂ, ಎಲ್ಲರಿಗೂ ಕೂಡ ಅನುಶಾಸನ ಮಾಡಿ ನಿಯಮನವನ್ನು ಮಾಡುವಂಥವನು. ಸೂಕ್ಷ್ಮಾಚ್ಚ ಸೂಕ್ಷ್ಮಂ ಮಹತೋ ಮಹಾಂತಂ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಏನು ಶ್ರುತಿ ಹೇಳುತ್ತೆ ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ಭಗವಂತ ಅತ್ಯಂತ ಸೂಕ್ಷ್ಮವಾದ ಪದಾರ್ಥಗಳಲ್ಲೂ ಸೂಕ್ಷ್ಮವಾಗಿ ಸೇರಿಕೊಂಡಿರ್ತಾನೆ, ಅತ್ಯಂತ ಮಹತ್ತಾದ ಪದಾರ್ಥಗಳಿಗಿಂತಲೂ ಮಹತ್ತಾಗಿ ಭಗವಂತ ಇರ್ತಾನೆ. ಇದು ಭಗವಂತನಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಆಗುವಂತಹ ಗುಣ. ಹೀಗೆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಇಂತಹ ಭಗವಂತನನ್ನು ಯೋಗೇನ ಪಶ್ಯಂತಿ ನ ಚಕ್ಷುಷಾ, ನಮ್ಮ ಇಂತಹ ಒಂದು ಕಣ್ಣಿನಿಂದ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪ್ರಾಕೃತವಾದ ಕಣ್ಣಿನಿಂದ ಭಗವಂತನ ದರ್ಶನ ಆಗಿದೆ. ದುರ್ಯೋಧನಾದಿಗಳಿಗೂ ಕೂಡ ಕೃಷ್ಣ ಕಾಣಿಸ್ತಾ ಇದ್ದ, ವೇದವ್ಯಾಸ ದೇವರು ಕಾಣಿಸ್ತಾ ಇದ್ದರು. ಹಾಗಾಗಿ ಇಂತಹ ಒಂದು ಕಣ್ಣಿಗೆ ಕಾಣೋದಿಲ್ಲ ಅಂತಿಲ್ಲ. ಆದರೆ ಭಗವಂತನ ಇಂಥ ಮಹಿಮೆಗಳೇನಿದೆ ಆ ಮಹಿಮೆಗಳನ್ನು ಈ ಕಣ್ಣಿನಿಂದ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು ಯೋಗಿಗಳೂ ಆಗಿರ್ತಾರೋ, ವಿದುರ ಇದ್ದ ಅಂತಹ ವ್ಯಕ್ತಿ, ವಿದುರ ಮಹಾಯೋಗಿಯಾಗಿದ್ದ, ಅವನಿಗೆ ಕೃಷ್ಣ ಅಂತಂದರೆ ಭಗವಂತ ಅಂತ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿ ಯೋಗವೂ ಬೇಕು, ಯೋಗಿಗಳಿಗೆ ಮಾತ್ರ ಭಗವಂತ ಅಂತ ಗೊತ್ತಾಗುತ್ತೆ ಹೊರತು ಕೇವಲ ಈ ಕಣ್ಣಿನಿಂದ ಅವನು ಭಗವಂತ ಅಂತ ನಮಗೆ ಗೊತ್ತಾಗೋದಿಲ್ಲ. ನಿರಿಂದ್ರಿಯಂ ಪುರುಷಂ ರುಕ್ಮವರ್ಣಂ, ಯಾವ ಇಂದ್ರಿಯಗಳಿಗೂ, ಪ್ರಾಕೃತವಾದ ಯಾವ ಇಂದ್ರಿಯಗಳಿಗೂ ಗೋಚರನಾಗದೇ ಇರುವಂತಹ ರುಗ್ಮವರ್ಣನಾಗಿರುವಂತಹ ಭಗವಂತ ಕಾಣಿಸ್ಕೊಳ್ತಾನೆ. ಅಲಿಂಗಿನಂ ಪುರುಷಂ ರುಗ್ಮವರ್ಣಂ ಸಲಿಂಗಿನಂ ನಿರ್ಗುಣಂ ಚೇತನಂಚ, ಭಗವಂತ ಅಲಿಂಗಿಯೂ ಹೌದು ಸಲಿಂಗಿಯೂ ಹೌದು. ಏನಿದರ ಅರ್ಥ? ಲಿಂಗ ಅಂತಂದರೆ ಯುಕ್ತಿ ಅಥವಾ ತರ್ಕ, ಅದನ್ನು ಶಾಸ್ತ್ರದಲ್ಲಿ ಲಿಂಗ ಅನ್ನೋ ಶಬ್ದದಿಂದ ಕರೀತಾರೆ. ಅಂದರೆ ಯಾವುದೋ ಒಂದು ವಿಚಾರ ನಮಗೆ ಕಾಣುತ್ತೆ, ಅದರಿಂದ ಇನ್ನೊಂದು ವಿಚಾರವನ್ನು ನಾವೇ ತಿಳಿದುಕೊಳ್ಳೋದು. ದೂರದಲ್ಲಿ ಹೊಗೆ ಮಾತ್ರ ಕಾಣಿಸುತ್ತೆ ನಮಗೆ, ಆ ಹೊಗೆ ನೋಡಿ ನಾವೇನು ತೀರ್ಮಾನ ಮಾಡ್ತೀವಿ? ಹಾಗಿದ್ರೆ ಅಲ್ಲೆಲ್ಲೋ ಬೆಂಕಿ ಬಿದ್ದಿದೆ ಅಂತ ತೀರ್ಮಾನ ಮಾಡ್ತೀವಿ. ನೇರವಾಗಿ ನಮ್ಮ ಕಣ್ಣಿಗೆ ಬೆಂಕಿ ಕಾಣೋದೇ ಇಲ್ಲ. ಹೊಗೆಯನ್ನು ನೋಡಿ
ಬೆಂಕಿ ಇದೆ ಅಂತ ನಾವು ತೀರ್ಮಾನ ಮಾಡ್ತೀವಿ. ಇದನ್ನೇ ತರ್ಕ ಅಥವಾ ಯುಕ್ತಿ ಅಥವಾ ಲಿಂಗ ಅನ್ನೋ ಶಬ್ದದಿಂದ ಶಾಸ್ತ್ರದಲ್ಲಿ ಕರೀತಾರೆ. ಈ ಭಗವಂತ ಅವನು ಅಲಿಂಗಿ, ಅಂದರೆ ಯಾವ ಯುಕ್ತಿಗಳಿಂದಲೂ ಕೂಡ ಅವನನ್ನು ತೀರ್ಮಾನ ಮಾಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರ ಪ್ರಯತ್ನವನ್ನು ಕೂಡ ಹಿಂದಿನ ಅನೇಕ ದಾರ್ಶನಿಕರಲ್ಲಿ ಮಾಡಿದ್ದಿದೆ. ತಾರ್ಕಿಕರು ಕೇವಲ ತರ್ಕದಿಂದಾಗಿ ದೇವರು ಇದ್ದಾನೆ ಅಂತ ಸಮರ್ಥನೆ ಮಾಡಬಹುದು ಅಂತ ಹೇಳಿ ಪ್ರಯತ್ನವನ್ನು ಮಾಡಿದಂಥವ್ರವರು. ಆದರೆ ಶಾಸ್ತ್ರದ ಅಭಿಪ್ರಾಯ, ವೇದಾಂತಗಳ ಅಭಿಪ್ರಾಯ, ಅವನನ್ನು ಕೇವಲ ಯುಕ್ತಿಯಿಂದಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉಪನಿಷತ್ತೇ ಹೇಳುವಂಥದ್ದೇನು? ನೈಷಾ ತರ್ಕೇಣ ಮತಿರಾಪನೇಯ. ತರ್ಕದಿಂದ ದೇವರು ಈ ಥರನೇ ಇದ್ದಾನೆ ಅಂತಲೂ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ, ಈ ಥರ ಇಲ್ಲ ಅವನು ಅಂತಲೂ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ವಿಷಯದಲ್ಲಿ ಯಾವ ಯುಕ್ತಿಯೂ ಏನೂ ಕೆಲಸ ಮಾಡೋದೇ ಇಲ್ಲ. ಹಾಗಾಗಿ ಅವನನ್ನು ಅಲಿಂಗಿ ಅನ್ನೋ ಶಬ್ದದಿಂದ ಇಲ್ಲಿ ಕರೀತಾ ಇದ್ದಾರೆ. ಹಾಗಾಗಿ ನಾವು ಬರೀ ಯುಕ್ತಿಗಳನ್ನು ಪ್ರಯೋಗ ಮಾಡಿ 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 ನಾವು ಇಂಥ ಒಂದು ವಿಚಾರ ತಿಳ್ಕೊಳ್ತೀವಿ ಅಂತಾದರೆ ಅದು ಖಂಡಿತ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ನಮಗೇನೂ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೆ ಇದೇ ಶ್ಲೋಕದಲ್ಲಿ ಅಲಿಂಗಿನಂ ಪುರುಷಂ ರುಕ್ಮವರ್ಣಂ ಸಲಿಂಗಿನಂ ನಿರ್ಗುಣಂ ಚೇತನಂ ಚ, ಸಲಿಂಗಿ ಅನ್ನೋ ಶಬ್ದವನ್ನು ಕೂಡ ಹೇಳಿದ್ದಾರೆ. ಹಾಗಿದ್ರೆ ವಿರೋಧ ಬಂತಲ್ವಾ ಅಂತಂದರೆ ಅದಕ್ಕೆ ಆಚಾರ್ಯರ ಸಿದ್ಧಾಂತದಲ್ಲಿ ಸ್ಪಷ್ಟವಾದ ಉತ್ತರ ಇದೆ. ಭಗವಂತ ಯುಕ್ತಿಗಳಿಗೆ ಗೋಚರ ಆಗೋದಿಲ್ಲ ಅಂತನ್ನೋದು ಹೇಗೂ ಹೌದೋ ಹಾಗೆ ಯುಕ್ತಿಗಳಿಗೆ ಗೋಚರನೂ ಆಗ್ತಾನೆ. ಆದರೆ ಆ ಯುಕ್ತಿಗಳಿಗೆ ಸ್ವತಂತ್ರವಾಗಿ ಆ ಯುಕ್ತಿ ಇರಬಾರ್ದು. ಯುಕ್ತಿಗಳಿಗೆ ಬೆಂಬಲವಾಗಿ ಆಗಮ ಪ್ರಮಾಣ ಇರಬೇಕು. ಆಗಮ ಮೂಲವಾಗಿರುವಂತಹ ಯುಕ್ತಿಗಳಿಂದ ಮಾತ್ರ ಏನಾದರೂ ಒಂದು ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಈ ಯುಕ್ತಿಯ ಸ್ವಭಾವನೇ ಹಾಗೆ. ಯುಕ್ತಿ ಯಾವತ್ತೂ ಕೂಡ ಸ್ವತಂತ್ರವಾಗಿ ಏನನ್ನೂ ತಿಳಿಸ್ಕೊಡೋದಿಲ್ಲ. ನಮಗೆ ನೋಡಿ, ಹೊಗೆ ಕಾಣಿಸ್ಬೇಕು. ಮೊದಲಿಗೆ ಹೊಗೆ ಕಂಡ್ರೆ ಮಾತ್ರ ಅಲ್ಲಿ ಬೆಂಕಿ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಹೊಗೆನೇ ಕಾಣಿಸ್ದೇ ಇದ್ದರೆ ಬೆಂಕಿ ಇದೆ ಎಂದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹೊಗೆ ಕಂಡರೂ ಕೂಡ ಹೊಗೆಗೆ ಕಾರಣವಾಗಿರುವಂಥದ್ದು ಬೆಂಕಿ. ಹಾಗಿದ್ದರೆ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇರಬೇಕು, ಇದೆಲ್ಲ ಗೊತ್ತಿರಬೇಕು. ಹಾಗಿದ್ರೆ ಅನೇಕ ವಿಚಾರಗಳ ಸಹಕಾರ ಬೇಕಾಗತ್ತೆ ಒಂದು ತರ್ಕಕ್ಕೆ ಅಥವಾ ಯುಕ್ತಿಗೆ. ಸ್ವತಂತ್ರವಾಗಿ ಯುಕ್ತಿಯಿಂದ ನಾವೇನನ್ನೂ ಕೂಡ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನಾದಿಗಳೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಸುಮ್ಮನೆ ಕೇವಲ ತರ್ಕದಿಂದ ಬೇರೆ ಪ್ರಮಾಣಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದೇನೆ ಬರೀ ತರ್ಕ ಮಾಡ್ತಾ ಹೋಗ್ತೀನಿ ಅಂತಂದರೆ ಆವಾಗ ಕುದುರೆಗೆ ಕೊಂಬಿದೆ ಅಂತಲೂ ಸಮರ್ಥನೆ ಮಾಡಿ ತೋರಿಸಬಹುದು ಅಂತ ಆಚಾರ್ಯ ಸಮರ್ಥನೆ ಮಾಡಿ ತೋರಿಸ್ತಾರೆ. ಪ್ರತ್ಯಕ್ಷ ವಿರುದ್ಧ. ಆದರೂ ಕೇವಲ ತರ್ಕ ಪ್ರಯೋಗ ಮಾಡೋದಾದರೆ ಅದನ್ನು ಮಾಡಬಹುದು ಅಂಥೇಳಿ ತೋರಿಸ್ಕೊಡ್ತಾರೆ. ಹಾಗಾಗಿ ದೇವರ ವಿಷಯದಲ್ಲಿ ಕೇವಲ ತರ್ಕ ಪ್ರಯೋಗ ಮಾಡಲಿಕ್ಕೆ ಆಗದೇ ಇದ್ದರೂ ಆಗಮ ಮೂಲವಾಗಿರುವಂತಹ ಯುಕ್ತಿಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕೆ ಅಂತಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಬ್ರಹ್ಮಸೂತ್ರಗಳು ಅಂತ ಏನು ಕರಿತೀವಿ, ಆ ಬ್ರಹ್ಮಸೂತ್ರದಲ್ಲಿ ಪೂರ್ತಿಯಾಗಿರೋದು ಏನು? ತರ್ಕಗಳೇ. ಪ್ರತಿಯೊಂದು ಸೂತ್ರದಲ್ಲೂ ಇರೋದು ಯುಕ್ತಿಯೇ. ಆದರೆ ಆ ಯುಕ್ತಿ ಎಂಥದ್ದು ಅಂತಂದರೆ ವೇದ ಮೂಲಕವಾದ ಯುಕ್ತಿ. ಅಂದರೆ ವೇದದಲ್ಲಿ ಹೇಳಿರುವುದನ್ನೇ, ವೇದ ವಾಕ್ಯಗಳನ್ನೇ ಇಟ್ಟುಕೊಂಡು ವಿಚಾರವನ್ನು ವಿಮರ್ಶೆಯನ್ನು ಮಾಡೋದು. ಹಾಗಾಗಿ ಆಗಮದ ಆಧಾರ ಇರುವಂತಹ ತರ್ಕದಿಂದ ನಾವು ದೇವರಿದ್ದಾನೋ ಇಲ್ವೋ ಅಂತ ವಿಚಾರ ಮಾಡಲಿಕ್ಕಾಗತ್ತೆ. ಆದ್ದರಿಂದ ಅವನನ್ನು ಸಲಿಂಗಿ ಅಂತಲೂ ಕೂಡ ಕರಿಬಹುದು. ಹಾಗೆ ನಿರ್ಗುಣಂ ಅಂದರೆ ಪ್ರಾಕೃತ ಗುಣ ಇಲ್ಲದವನು ಅಂತರ್ಥ. ಯಾಕೆಂದರೆ ಒಂದರಲ್ಲೇ ಅವನು ಸಗುಣ ಅಂತಲೂ ಹೇಳ್ತಾರೆ, ನಿರ್ಗುಣ ಅಂತಲೂ ಹೇಳ್ತಾರೆ ಅಂತಾದರೆ ಈ ಅಭಿಪ್ರಾಯದಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ನಾವು ಮಾಡಬೇಕು. ನಿತ್ಯಂ ಸದಾ ಸರ್ವಗತಂತು ಶೌಚಂ ಪಶ್ಯಂತಿ ಯುಕ್ತ್ಯ ಹ್ಯಚಲಂ ಪ್ರಕಾಶಂ. ಅವನು ಶಾಶ್ವತನಾಗಿರುವಂಥವನು ಭಗವಂತ, ಸರ್ವಗತನಾಗಿ ಇರ್ತಾನೆ. ಅಂದರೆ ಎಲ್ಲ ಕಡೆಯೂ ಕೂಡ ಭಗವಂತ ಇರ್ತಾನೆ. ಭಗವಂತ ಇಲ್ಲದೇ ಇರುವಂತಹ ಸ್ಥಳ ಇಲ್ಲ. ಹಾಗಿದ್ರೂ ಶೌಚಂ, ಶುಚಿಯಾಗಿ ಇರ್ತಾನೆ. ನಮಗೆ ಪ್ರಕೃತಿಯ ಸಂಬಂಧ ಆಗ್ತಾ ಇದೆ ಅಂತಂದರೆ ಅದರ ಪರಿಣಾಮ ನಮ್ಮ ಮೇಲೆ ಆಗ್ತಾ ಇರುತ್ತೆ. ಬಿಸಿಲು ಜಾಸ್ತಿ ಆಯಿತು ಅಂತಂದರೆ ನಮಗೆ ಶೆಕೆ ಆಗುತ್ತೆ, ಚಳಿ ಜಾಸ್ತಿ ಆಯಿತು ಅಂದರೆ ನಮ್ಮ ದೇಹದ ಮೇಲೆ ಪರಿಣಾಮ ಆಗುತ್ತೆ. ಏನೇ ನೋಡಿ, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಪದಾರ್ಥವೂ ನಮ್ಮ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇರುತ್ತೆ. ಯಾಕೆ? ಪ್ರಕೃತಿಯ ಸಂಪರ್ಕದಲ್ಲಿ ನಾವಿದ್ದೀವಿ. ಹಾಗಿದ್ರೆ ಪ್ರಕೃತಿಯ ಸಂಪರ್ಕದಲ್ಲಿ ನಾವಿದ್ದಾಗ ನಮ್ಮ ಮೇಲೆ ಪ್ರಕೃತಿಯ ಪರಿಣಾಮ ಆಗ್ತಾ ಇರುತ್ತೆ, ನಮ್ಮಲ್ಲಿ ದೋಷಗಳು ಉಂಟಾಗ್ತಾ ಇರುತ್ತೆ. ಆದರೆ ಭಗವಂತ ಅವನು ಸರ್ವಗತ, ಅವನಿಗೂ ಪ್ರಕೃತಿಯಲ್ಲೇ ಇದ್ದಾನೆ, ಅವನು ಪ್ರಕೃತಿಯ ಸಂಬಂಧ ಇದೆ ಅವನಿಗೆ.
ಆದರೆ ಅದರಿಂದಾಗುವಂತಹ ವಿಕಾರಗಳು ಯಾವುದೂ ಕೂಡ ಅವನಿಗೆ ಇರೋದಿಲ್ಲ. ಅದಕ್ಕೆ ಅವನನ್ನು ಶೌಚಂ, ಶುದ್ಧನಾಗಿರುವಂಥವನು, ಯಾವ ಪ್ರಕೃತಿಯಿಂದ ಯಾವ ದೋಷಗಳೂ ಕೂಡ ಭಗವಂತನಲ್ಲಿ ಬರೋದಿಲ್ಲ. ಇಂತಹ ಭಗವಂತನನ್ನು ಯುಕ್ತಿಯ ಪಶ್ಯಂತಿ, ಯೋಗ ಮಾರ್ಗಗಳಿಂದ ಭಗವಂತನನ್ನು ತಾವು ನೋಡ್ತಾರೆ ಅಂತ ಹೇಳಿ, ಹೀಗೆ ಆ ಭಗವಂತನನ್ನು ಯೋಗಿಗಳು ಯಾವ ರೀತಿಯಾಗಿ ಕಾಣ್ತಾರೆ ಅಂಥೇಳಿ ನಿರೂಪಣೆ ಮಾಡ್ತಾರೆ. ಇನ್ನು ಈ ಭಗವಂತ ಪವನೋಹಿ ಯಥಾಗ್ರಾಹ್ಯ ವಿಚರನ್ ಸರ್ವಮೂರ್ತಿಷು ಪುರಿಶೇತೆ ತಥಾಬ್ರೇಚ ತಸ್ಮಾತ್ ಪುರುಷ ಉಚ್ಯತೆ. ಈ ಭಗವಂತನನ್ನು ಪುರುಷ ಅನ್ನೋ ಶಬ್ದದಿಂದ ಕರೀತಾರೆ. ಯಾಕೆ ಪುರುಷ ಅಂತ ಕರೀತಾರೆ? ಅದಕ್ಕೆ ಅನೇಕ ಅರ್ಥಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಒಂದು ಅರ್ಥ ಏನು ಅಂದರೆ, ಪುರಿಶೇತೆ, ಅವನು ಭಗವಂತ ಪುರಿ ಅಂದರೆ ನಮ್ಮ ಶರೀರದ ಒಳಗೆ ಇರುತ್ತಾನೆ ಭಗವಂತ. ಹಾಗಾದರೆ ಶರೀರದ ಒಳಗೆ ಮಾತ್ರ ಇರ್ತಾನ? ಇಲ್ಲ. ತಥಾ ಅಭ್ರೆ, ಹೊರಗೂ ಕೂಡ ಆಕಾಶದಲ್ಲೂ ಕೂಡ ಭಗವಂತ ಇರ್ತಾನೆ. ಹೇಗೆ? ಪವನೋಹಿ ಯಥಾ, ಗಾಳಿ ಹೇಗೋ ಹಾಗೆ. ನಾವು ಉಸಿರಾಡ್ತಾ ಇರ್ತೀವಿ, ಗಾಳಿ ನಮ್ಮ ಒಳಗೂ ಬರ್ತಾ ಇರುತ್ತೆ, ಹೊರಗೂ ಕೂಡ ಇರುತ್ತೆ. ಗಾಳಿ ನಮ್ಮ ಶರೀರದ ಒಳ ಹೊರಗೆ ಹೇಗೆ ಇರುತ್ತೋ ಹಾಗೆ ಭಗವಂತ ಶರೀರದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಇರ್ತಾನೆ. ಅದರಿಂದಾಗಿ ಭಗವಂತನನ್ನು ಪುರುಷ ಅಂತ ಹೇಳಿ ಕರೀತಾರೆ ಅಂತ ಹೇಳಿ, ಹೀಗೆ ಇಷ್ಟೆಲ್ಲ ವರ್ಣನೆ ಮಾಡಿ ಭಗವಂತ ಇಂತಹ ಗುಣಸಂಪನ್ನನಾದಂಥವನು, ಇಂತಹ ಗುಣಸಂಪನ್ನನಾಗಿರುವಂತಹ ಭಗವಂತನ ದರ್ಶನ ಯೋಗಿಗೆ ಆಗತ್ತೆ. ಆದ್ದರಿಂದ ಎಲ್ಲರೂ ಕೂಡ ಯೋಗಾನುಷ್ಠಾನಕ್ಕೆ ಪ್ರಯತ್ನ ಮಾಡಲೇಬೇಕು. ಅದು ಬಿಟ್ಟು ಸಂಸಾರದಲ್ಲಿ ಆಸಕ್ತರಾಗಬಾರದು. ಯಾಕೆ? ಸಂಸಾರ ಅನ್ನುವಂಥದ್ದು ದುಃಖಮಯವಾಗಿ ಇರುವಂಥದ್ದು. ನಿರಂತರವಾಗಿ ಸಂಸಾರದಲ್ಲಿ ದುಃಖ ಇದೆ. ಗರ್ಭವಾಸದಿಂದ ಆರಂಭ ಮಾಡಿ ಮರಣದ ತನಕವೂ ಕೂಡ ಸಂಸಾರದಲ್ಲಿ ಅನೇಕ ಹಂತಗಳಲ್ಲಿ ದುಃಖ ಅನ್ನೋದು ಪ್ರತಿಯೊಬ್ಬ ಜೀವನಿಗೂ ಕೂಡ ಇದ್ದೇ ಇರುತ್ತೆ. ಅನುಗಾಲವೂ ಚಿಂತೆ ಇಲ್ಲದೇ ಇರುವಂತಹ ಸಮಯ ಯಾವುದೂ ಇರೋದಿಲ್ಲ. ಒಂದು ಚಿಂತೆ ಪರಿಹಾರ ಆಯಿತು ಅನ್ನೋಷ್ಟರೊಳಗೆ ಇನ್ನೊಂದು ಚಿಂತೆ ತಯಾರಾಗಿರುತ್ತೆ ಬರಲಿಕ್ಕೋಸ್ಕರ ಅಂತ ಹೇಳಿ. ಹಾಗಾಗಿ ಇದು ದುಃಖಕ್ಕೆ ಕಾರಣ ಅಂತ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಉಪದೇಶವನ್ನು ಮಾಡ್ತಾರೆ.